ಶಿವಮೊಗ್ಗ ಆಯ್ತು, ಇದೀಗ ದಾವಣಗೆರೆ ಬಿಜೆಪಿಯಲ್ಲೂ ಕೂಡ ಬಂಡಾಯದ ಮಾತುಗಳು ಕೇಳಿ ಬರ್ತಾ ಇದೆ. ಸಿದ್ದೇಶ್ವರ್ ಫ್ಯಾಮಿಲಿಯ ವಿರುದ್ಧ ತೊಡೆ ತಟ್ಟಿದ್ದಾರೆ ರೇಣುಕಾಚಾರ್ಯ. ರೇಣುಕಾಚಾರ್ಯ ಅಂಡ್ ಟೀಮ್ ಈಗ ತೊಡೆ ತಟ್ಟಿ ನಿಂತಿದ್ದಾರೆ. ಕೆಎಸ್ ಈಶ್ವರಪ್ಪ ಅವರಂತೆ ದಾವಣಗೆರೆಯಲ್ಲಿ ಪಕ್ಷೇತರ ಸ್ಪರ್ಧೆಗೆ ಚಿಂತನೆ ಕೂಡ ನಡೀತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ತಂತ್ರಗಾರಿಕೆಯನ್ನ ಬಿಜೆಪಿಯ ಭಿನ್ನಮತೀಯರು ರೂಪಿಸ್ತಾ ಇದ್ದಾರೆ. ಪಕ್ಷೇತರ ಸ್ಪರ್ಧೆಯ ಬಗ್ಗೆ ಗೌಪ್ಯ ಸ್ಥಳದಲ್ಲಿ ಇವತ್ತು ಮಹತ್ವದ ಸಭೆ ಕೂಡ ನಡೆಯಲಿದೆ. ಮಾಜಿ ಶಾಸಕ ಕರುಣಾಕರ್ ರೆಡ್ಡಿ, ಎಂಪಿ ರೇಣುಕಾಚಾರ್ಯ, ಎಸ್ಎ ರವೀಂದ್ರನಾಥ್, ಮಾಡಾಳ್ ಮಲ್ಲಿಕಾರ್ಜುನ್ ಅವರಿಂದ ಸಭೆಯನ್ನ ನಡೆಸಲಾಗುತ್ತೆ. ಇವರೆಲ್ಲರೂ ಕೂಡ ಸಭೆಯಲ್ಲಿರ್ತಾರೆ. ಸಭೆಯಲ್ಲಿ ಪಕ್ಷೇತರ ಸ್ಪರ್ಧೆಯ ಬಗ್ಗೆ ತೀರ್ಮಾನವನ್ನ ಮಾಡಲಿದ್ದಾರೆ ನಾಯಕರು. ಸಂಸದ ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಹೈಕಮಾಂಡ್. ಕ್ಷಣ ಕ್ಷಣಕ್ಕೂ ಕೂಡ ಬಿಜೆಪಿಗೆ ಅಸಮಾಧಾನಿತರು ಮಗ್ಗುಲ ಮುಳ್ಳಾಗ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಮಾತ್ರ ಅಲ್ಲ, ದಾವಣಗೆರೆಯಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ಸಿದ್ದೇಶ್ವರ್ ಫ್ಯಾಮಿಲಿಗೆ ಟಿಕೆಟ್ ಅನ್ನ ಕೊಟ್ರೆ ಖಂಡಿತವಾಗ್ಲೂ ಕೂಡ ಬಂಡಾಯ ಹೇಳ್ತೀನಿ ಅನ್ನುವಂತ ಮುನ್ಸೂಚನೆಯನ್ನ ಈಗಾಗಲೇ ಕೊಟ್ಟಿದ್ರು ರೇಣುಕಾಚಾರ್ಯ ಅವರು ಕೊಟ್ಟ ನಂತರವೂ ಕೂಡ ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಈ ಟಿಕೆಟ್ ಅನ್ನ ನೀಡಲಾಗಿದೆ. ಆ ವಿಚಾರ ಇದೆಯಲ್ಲ, ಇದು ಈಗ ರೇಣುಕಾಚಾರ್ಯ ಅವರನ್ನ ಬಹಳ ಕೆರಳಿಸಿದೆ. ಕಿಡಿಕಾರ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಬಂಡಾಯದ ಸ್ಪರ್ಧೆಯನ್ನ ಕೂಡ ಮಾತಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತೊಂದು ಸಭೆಯನ್ನ ಕರೆದಿದ್ದಾರೆ. ಅನೇಕ ನಾಯಕರು ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಅವರೆಲ್ಲರ ಸಮ್ಮುಖದಲ್ಲಿ ತೀರ್ಮಾನ ಕೂಡ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಸಾಕಷ್ಟು ಅಸಮಾಧಾನಿತರು ಬಿಜೆಪಿಗೆ ಈಗ ಮಗ್ಗುಲ ಮುಳ್ಳಾಗ್ತಾ ಇದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಧು ನಾಗರಾಜ್, ಗಮನಿಸ್ತಾ ಇದ್ದೀವಿ ಇಲ್ಲಿ ಈಗ ದಾವಣಗೆರೆಯಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ, ಶಿವಮೊಗ್ಗದಲ್ಲೂ ಅದೇ ರೀತಿಯ ಪರಿಸ್ಥಿತಿ. ಒಂದು ರೀತಿಯಲ್ಲಿ ಅಸಮಾಧಾನಿತರನ್ನ ಸಮಾಧಾನ ಮಾಡುವಂತಹ ಪರಿಸ್ಥಿತಿ ಎಲ್ಲೂ ಕೂಡ ನಿರ್ಮಾಣ ಆಗ್ತಾ ಇಲ್ಲ. ಏನಾಗಬಹುದು ಮುಂದೆ? ಬಂಡಾಯ ಸ್ಪರ್ಧೆಯ ವಿಚಾರಗಳು ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆಯಾ? ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ಅಶ್ವಿನಿ, ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯ ಘೋಷಣೆ ಆದ ಬಳಿಕ ದಾವಣಗೆರೆ ಸಹ ಭಿನ್ನಮತೀಯರು ಒಂದು ಬಂಡಾಯ ಎದ್ದಿರ್ತಕ್ಕಂಥದ್ದು. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿರ್ತಕ್ಕಂಥದ್ದು. ಇಂದು ಶಿರಮಗೊಂಡನಹಳ್ಳಿಯ ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್ ಅವರ ಮನೆಯಲ್ಲಿ ಒಂದು ಗೌಪ್ಯ ಸಭೆಯನ್ನು ಕೂಡ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ರೇಣುಕಾಚಾರ್ಯ ಅಂದ್ರೆ ಮಾಜಿ ಸಚಿವ ರೇಣುಕಾಚಾರ್ಯ ಮತ್ತು ಅವ್ರ ಇಡೀ ತಂಡದವರು ಒಂದು ಏನು ಅಭ್ಯರ್ಥಿಯನ್ನ ಬದಲಾವಣೆ ಮಾಡ್ಬೇಕು. 4 ಸಾರಿ GM ಸಿದ್ದೇಶ್ವರ್ ಕುಟುಂಬಕ್ಕೆ ಕೊಟ್ಟಿದ್ರು. ಅದರಿಂದ ಅವ್ರ ತಂದೆಯವರು ಕೂಡ 2 ಬಾರಿ ಸ್ಪರ್ಧೆ ಮಾಡ್ಲಿಕ್ಕೆ ಒಟ್ಟು 6 ಬಾರಿಗೆ ಅವಕಾಶ ಕೊಟ್ಟಿದೆ. ಈ ಬದಲಾವಣೆ ಅಂತೇಳಿ ಅಂದ್ರೆ ಇನ್ನು ಸ್ಥಳೀಯರಿಗೆ ಟಿಕೆಟ್ ಕೊಡಿ ಅಂತೇಳಿ ಒಂದು ಬೇಡಿಕೆ ಮುಂದಿಟ್ಟಿದ್ರು. ಆದ್ರೆ ಹೈಕಮಾಂಡ್ ಆ ಒಂದು ಬೇಡಿಕೆಯನ್ನ ತಿರಸ್ಕಾರ ಮಾಡಿ ಮತ್ತೆ ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ನೀಡಿತ್ತು. ಅಂದ್ರೆ ಸಿದ್ದೇಶ್ವರ್ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ನೀಡಿತ್ತು. ಈ ನೆಲೆಯಲ್ಲಿ ರೇಣುಕಾಚಾರ್ಯ ಮತ್ತು ಕರುಣಾಕರ್ ರೆಡ್ಡಿ, ಎಸ್ ಆರ್ ರವೀಂದ್ರನಾಥ್ ಅವರು ಮತ್ತು ಮಾಡಾಳ್ ವಿರೂಪಾಕ್ಷಪ್ಪನವರು ಸಹ ಒಂದು ಏನು ಬಂಡಾಯ ಇದ್ದಿದ್ರು. ಏನು ಪಕ್ಷೇತರ ಅಭ್ಯರ್ಥಿಯಾಗಿ ನಾವು ಕಣಕ್ಕಿಳಿತೇವೆ ಅಂತ ಹೇಳಿ ಈ ಹಿಂದೆ ಕೂಡ ಒಂದು ಹೇಳಿಕೆ ನೀಡಿದ್ರು. ಅದರಂತೆ ಇವತ್ತು ಮಧ್ಯಾಹ್ನದ ವೇಳೆಗೆ ಇವರು ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತಾರ ಅಥವಾ ಮತ್ತೆ ಗಾಯತ್ರಿ ಸಿದ್ದೇಶ್ವರ್ಗೆ ಅವ್ರಿಗೆ ಏನು ಹೆಲ್ಪ್ ಮಾಡ್ತಾರ ಅನ್ನೋದು ಒಂದು ಕಾದ್ ನೋಡ್ಬೇಕಾಗಿದೆ. ಈಗಾಗಲೇ ಸಭೆ ಕೂಡ ಒಂದು ಪ್ರಾರಂಭ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸಿದ್ದೇಶ್ವರ್ ಅವರು ಸ್ವತಃ ಒಂದು ಹಿಟ್ಲರ್ ತರ ಆಡಳಿತ ಮಾಡ್ತಾರ ಅಂತೇಳಿ ಅವ್ರದ್ದೊಂದು ಆರೋಪ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಕಾರ್ಯಕರ್ತರನ್ನ ಗಮನಕ್ಕೆ ತರೋದಿಲ್ಲ, ಜೊತೆಗೆ ಒಂದು ಸ್ಥಳೀಯ ನಾಯಕರನ್ನು ಕೂಡ ಸಂಪರ್ಕ ಮಾಡೋದಿಲ್ಲ ಅಂತೇಳಿ ರೇಣುಕಾಚಾರ್ಯ ಅವರ ಒಂದು ಆರೋಪ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಿದ್ದೇಶ್ವರ್ ಕೂಡ ಒಂದು ಸಮಜಾಯಿಷಿ ನೀಡ್ತಕ್ಕಂಥದ್ದು. ನಾನು ಎಲ್ಲರ ಏನು ಎಂ.ಎಲ್.ಎ ಎಲೆಕ್ಷನ್ ಅಲ್ಲಿ ಎಲ್ಲರಿಗೂ ಕೂಡ ಪ್ರಚಾರ ಮಾಡಿದೀನಿ, ಅವ್ರಿಗೆಲ್ಲ ಸಹಾಯ ಕೂಡ ಮಾಡಿದೀನಿ, ಆದ್ರೆ ಯಾಕೆ ಹಿಂಗ್ ಮಾಡ್ತಾರ ಅಂತೇಳಿ ಅವ್ರಿಗೂ ಕೂಡ ಒಂದು ಪ್ರತ್ಯುತ್ತರ ನೀಡ್ತಕ್ಕಂಥದ್ದು. ಈಗಾಗಲೇ ಆರ್ ಅಶೋಕ್ ಅವರು ಮತ್ತು ಇಲ್ಲಿನ ಚುನಾವಣಾ ಉಸ್ತುವಾರಿ ಆಗಿರ್ತಕ್ಕಂಥ ಬೈರತಿ ಬಸವರಾಜ್ ಅವರು ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಕೂಡ ಮಾಡಿರ್ತಕ್ಕಂಥದ್ದು. ರೇಣುಕಾಚಾರ್ಯ ಅವರು ಸಮಾಧಾನ ಆಗ್ತಾರ ಅಥವಾ ಬಂಡಾಯ ಅಭ್ಯರ್ಥಿ ನಿಲ್ತಾರ ಅನ್ನೋದು ಒಂದು ಕಾರಣ ನೋಡ್ಬೇಕಿದೆ. ಜೊತೆಗೆ ಏನು MP ರೇಣುಕಾಚಾರ್ಯ ಅಥವಾ ಏನು ಆಕಾಂಕ್ಷಿ ಆಗಿರ್ತಕ್ಕಂಥ ರವಿಕುಮಾರ್ ಇಬ್ಬರ ನಡುವೆ ಒಂದು ಏನು ಬಂಡಾಯ ಅಭ್ಯರ್ಥಿ ನಿಲ್ಸ್ಬೇಕಂತೇಳಿ ಒಂದು ತೀರ್ಮಾನ ಆಗುವ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಅಶ್ವಿನಿ. ಓಕೆ ಮಧು ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.